ಕುಡುಕ 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 ನಾನು ಕುಡುಕ ಕುಡುಕನಾದರೂ ಕೊಲೆಗಾರುಕ ನಾನಲ್ಲ. ನಾನು ಯಾಕೆ ಕುಡಿಯಕತ್ತೀನಿ ಅಂತ ಇನ್ನು ಯಾರಿಗೆ ಗೊತ್ತಿಲ್ಲ. ಮನಸ್ಸಿನ ನೋವಿಗಾಗಿ ಮನಸ್ಸಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಬಹುದೂರ ಹೊರಟು ಹೋದಳು. ಆ ನನ್ನ ಪ್ರೀತಿಯ ಪರಿಮಳಗೋಸ್ಕರ ಕುಡಿಯಕತ್ತೀನಿ. ಪ್ರೇಮ ಪ್ರೀತಿ ಮಾಡಿದು ನನ್ನ ಪುಟ್ಟ ಮನದಲ್ಲಿ ಇನ್ನೂ ಅದ್ದಾಳಕ್ಕಿ ಹೋಗಿಲ್ಲ. ಅವಳು ಸುಖ ಉಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲಾದರೆ ಅವಳ ಕೊಲೆ ಮಾಡಿದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ತಮ್ಮ, ನಿನ್ನ ಮನಸ್ಸಿನ ನೋವು ತುಂಬಾ ಅರ್ಥವಾಯಿತು. ಅಣ್ಣ ನೀನೇನು ಇಲ್ಲಿ? ತಮ್ಮ, ನೀನಾಡಿದ ಮಾತುಗಳು ನಾನು ಇಲ್ಲೇ ನಿಂತು ಕೇಳಿಸಿಕೊಂಡೆ. ನೋಡುತ್ತಮ್ಮ, ಮನಸ್ಸಿಗೆ ಎಷ್ಟೇ ನೋವಾದರೂ ಅದಕ್ಕೆ ಪರಿವರ್ತನೆ ಹುಡುಕುವಂತೆ ನೋಡುತ್ತಮ್ಮ, ಅದಕ್ಕೆ ಒಳ್ಳೆಯ ದಾರಿ ಹಿಡುಕುವಂತ ನೋಡಬೇಕು. ಅಣ್ಣ ನಾನು ಸರ್ವನಾಶಾದರೂ ಚಿಂತೆವಿಲ್ಲ. ನನ್ನ ಜೀವನವು ಹಾಳಾಗಲು ಹಾದಿ ಮಾಡವಾದ ಪರಿಮಳ ಪ್ರೀತಿ ಬೇಕು ಒಂದು, ಇಲ್ಲ ಅವಳ ಪ್ರಾಣ ಬೇಕು ಒಂದು. ಏನೂ ಗೊತ್ತಿಲ್ಲದ ನನಗೆ ಪ್ರೀತಿ ಮಾಡಿ ಮದುವೆ ಆಗ್ತಾನಂತ ಮಾತು ಕೊಟ್ಟು ಮೋಸ ಮಾಡಿದಳು. ನಿಶೆ ಇಳಿದ ಮೇಲೆ ಮತ್ತೆ ಅವಳು ನೆನಪು ಹುಟ್ಟಿ ಬರ್ತವೆ. ಹುಟ್ಟಿ ಬರುವ ನೆನಪುಗಳನ್ನು ಮರೆಯಲು ನಿತ್ಯ ನೀನು ಅವಳಿಗಾಗಿ ಕುಡಿತಿರುವ ಅಲ್ವೇ? ಹೌದಣ್ಣ. ನೋಡು ರವಿ, ಹುತ್ತಿನಲ್ಲಿರುವ ಹಾವನ್ನು ಹುತ್ತು ಬಡಿದರೆ ಹುತ್ತಿನಲ್ಲಿ ಹಾವು ಎಂದು ಸಾಯಲಾರದು. ಅಂದ ಹಾಗೆ ನಮ್ಮ ಶತ್ರುಗಳು ಎಂದು ತಿಳಿದು ಅವರ ಭಾವಚಿತ್ರಗಳನ್ನು ಸುಟ್ಟು ಹಾಕಿದರೆ ನಮ್ಮ ಶತ್ರುಗಳು ಎಂದು ಸಾಯಲಾರರು. ನಿನ್ನ ಮನದಲ್ಲಿ ಮನೆ ಮಾಡಿರುವ ನೋವುಗಳನ್ನು ಮರೆಯಲು ನೀನು ದಿನನಿತ್ಯ ಈ ರೀತಿ ಕುಡಿದರೆ ನಿನ್ನ ನೋವುಗಳನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಮರೆಯಲು ನೀವು ನಿರ್ಧಾರ ಹೊಂದಬೇಕು. ಅಂದಾಗ ಮಾತ್ರ ಕ್ರಮೇಣವಾಗಿ ತಾನೇ ಸತ್ತು ಹೋಗುತ್ತವೆ. ಇದನ್ನೆಲ್ಲ ಮರೆತು ಮತ್ತೆ ನೀನು ಕುಡಿಯಲು ಪ್ರಾರಂಭಿಸಿದರೆ ಕಾಯವಾದ ಜಾಗಕ್ಕೆ ಬರಿ ಎಳೆದಂತಾಗುತ್ತದೆ ತಮ್ಮ, ಬರಿ ಎಳೆದಂತಾಗುತ್ತದೆ. ಅಣ್ಣ ಉರಿಯುವ ಜಾಗದಲ್ಲೇ ಮತ್ತೆ ಉರಿದರು ಕಣ್ಣೀರು ಧಾರಾಳವಾಗಿ ಹರಿದೋಗುತ್ತವೆ. ಆ ಕಣ್ಣೀರನ್ನು ಆನಂದ ಓದುತ್ತೇನೆ ಅಣ್ಣ, ಆನಂದ ಓದುತ್ತೇನೆ. ಅಂದರೆ ನೀನು ಕುಡಿಯುವುದು ಬಿಡವಲ್ಲಾರುವೆ? ಹೇಗೆ ನಿಲ್ಲಿಸಲಿ? ಕುಡುಕರು ಕುಡಿಯೋದು ಮನಸ್ಸಿನ ನೋವಿಗಾಗಿ. ನಿನ್ನಲ್ಲಿ ಹುಚ್ಚು ತುಂಬ ಕಂಡದ ರವಿ. ನೋಡು, ಪ್ರತಿಯೊಬ್ಬರು ಇನ್ನೊಂದಂತೆ ಕುಡಿಯೋತ್ತರಾಗಬೇಕಾದ್ರೆ ಎಲ್ಲರೂ ಕುಡಿಯೋರಾಗಬೇಕಾಗಿತ್ತು. ಇದನ್ನೆಲ್ಲ ಮರೆತು ಆದರ್ಶ ಮಾನವನಾಗಿ ಹೆತ್ತವರ ಪ್ರೀತಿ ವಿಶ್ವಾಸ ಗಳಿಸು. ಅಂದಾಗ ಮಾತ್ರ ನೀನು ಮುಂದಿನ ಬಾಳಿನಲ್ಲಿ ಬೆಳಕು ಕಾಣುವೆ. ಇಲ್ಲದೆ ಹೋದರೆ ಕತ್ತಲೆ ಎಂದು ತಿಳಿದುಕೋ. ಅಣ್ಣ ಇದು ಎಲ್ಲವನ್ನು ಮರೆತು ಬಾಳಬೇಕಾದರೆ ನಾನು ಪ್ರೀತಿಸಿದ ಪ್ರೇಮ ನನ್ನವಳು ಆಗಬೇಕು ಅಣ್ಣ. ಪ್ರೇಮ? ಯಾವ ಪ್ರೇಮ? ಅವಳು ಕೈ ಮುಗಿದಾದರೂ ನಿನ್ನ ಮದುವೆ ಮಾಡಿಸ್ತೇನೆ. ಹೇಳು, ಯಾವ ಪ್ರೇಮ? ಈ ಮಾತು ಸತ್ಯವಾಗಿ ಹೇಳ್ತಿದ್ದಾನೆ ನೀನು? ತಮ್ಮ, ನನ್ನ ಆಣೆ, ನಿನ್ನ ಅಣ್ಣನಾಗಿ ಇಷ್ಟೊಂದು ಉಪಕಾರ ಮಾಡದೆ ಹೋದರೆ ನನ್ನ ತಮ್ಮನ ಬಾಳು ಹಾಳಾಗುವುದಂತೆ ಚಿಂತೆ ಮಾಡ್ತಾ ಇದ್ದೇನೆ. ಅಪ್ಪ ಅಮ್ಮ ಹಗಲಿರಲು ನಿನ್ನ ಚಿಂತನೆ ಮಾಡ್ತಾ ಇದ್ದಾರೆ. ಹೇಳು, ಯಾವ ಪ್ರೇಮ? ಅಣ್ಣ ಒಂದು ಸಲ ನಮ್ಮ ಕಾಲೇಜಿನಲ್ಲಿ ಗ್ಯಾದರಿಂಗ್ ಇದ್ದಾಗ ಪರಿಚಯ ಮಾಡಿ ಕೊಟ್ಟಿದೆಯಲ್ಲ, ಅವಳೇ ನನ್ನ ಪ್ರೇಯಸಿ. ಪ್ರೇಮ? ಯಾವ ಪ್ರೇಮ? ಯಾವ ಪ್ರೇಮ? ನಾವು ಅವ್ರು ಯಾವ ಗುರುತು ಹಿಡಿಬೇಕು? ನಿನ್ನ ಕಾಲೇಜಿನಲ್ಲಿ ಸಾಕಷ್ಟು ಜನ ಪ್ರೇಮ ಅಂತ ಹುಡುಗಿಯರನ್ನು ಪರಿಚಯ ಮಾಡಿಸಿಕೊಟ್ಟೆ. ಯಾವ ಪ್ರೇಮ ಅಂತ ನಾನು ತಿಳ್ಕೋಬೇಕು? ಏನು ಇಂಡಿ ಪ್ರೇಮನೋ, ಏನು ಲಚ್ಚಣ ಪ್ರೇಮನೋ, ಏನು ಪಡ್ನೂರು ಪ್ರೇಮನೋ, ಏನು ಖಾನಾಪುರ ಪ್ರೇಮನೋ? ಯಾವ ಪ್ರೇಮ ಹೇಳು? ಅಣ್ಣ ನೀನು ಹೇಳುವ ಪ್ರೇಮ ಎಂಬ ಹೆಸರು ಜನರು ಯಾರೂ ಇಲ್ಲ. ನೀನು ಹೆಸರು ಹೇಳು ಜನರು ಈಗಾಗಲೇ ಪಟ್ಟಕ್ಕೇರಿದ್ದಾರೆ. ನಾನು ಹೇಳುವ ಪ್ರೇಮ ನಗರದ ಪ್ರೇಮ. ರವಿ, ಆದಷ್ಟು ಬೇಗನೆ ಅವಳನ್ನು ಮರೆತು ಬಿಡು. ಅಣ್ಣ ಏನು ಹೇಳ್ತಿದ್ದಿ ನೀನು? ಹೌದು ರವಿ, ಅವಳ ಮದುವೆ ಮುಗಿದು ಬಹಳಷ್ಟು ದಿನವಾಗಿ ಹೋಗಿದೆ.
ಅಣ್ಣ ಅಣ್ಣ ಏನು ಹೇಳ್ತೀರಿ ನೀನು? ಅವಳು ನನ್ನನ್ನು ಮರೆತು ಬಿಟ್ಟಳೆ. ಅವಳು ನನ್ನ ಪ್ರೇಯಸಿ ಅಲ್ಲವೇ? ಅದು ಎಂದೆಂದಿಗೂ ಸಾಧ್ಯವಿಲ್ಲ ರವಿ. ನೋಡು ರವಿ, ನಾನು ನಿನಗೊಂದು ಮಾತು ಹೇಳ್ತೀನಿ, ನೆನಪಿಲ್ಲ ಇಟ್ಟುಕೋ. ನಾವು ಪ್ರೀತಿಸಿದ ಒಂದು ಹೆಣ್ಣು ಪ್ರೇಯಸಿ ಆದಳು ಹೊರತು ಹೆಂಡತಿ ಆದಳು ಎಂದು ಪ್ರೇಯಸಿ ಆಗಲು ಇದನ್ನು ನೆನಪಿರಲಿ ನನಗೆ. ಅಣ್ಣ ಅಂದರೆ ನಾನು ಕೊರಗುವ ಗುರಿ ಬರಬಾರದು ಗೋಳವಿಲ್ಲ. ಒಳ್ಳೆಯವನಾಗಲು ಪ್ರಯತ್ನ ಮಾಡು. ತಂದೆ ತಾಯಿಯವರು ಒಳ್ಳೆಯವರ ಮಾತು ಕೇಳಿ ಪಾವನಾಗು. ಅಣ್ಣ ಇದರಲ್ಲಿ ನಾನು ಗೆಲ್ಲಬಾರ್ದೆ? ಅದು ಎಂದೆಂದಿಗೂ ಸಾಧ್ಯವಿಲ್ಲ ರವಿ. ನಿನ್ನ ಕೈಯಲ್ಲಿರೋ ಬಾಟ್ಲಿಯನ್ನು ಒಗೆದು ಮತ್ತೆ ಮುಟ್ಟಿದರೆ ಅವಾಗ ನೀನು ಗೆಲ್ಲಬೇಕು. ಅಲ್ಲವಾದರೆ ಒಂದು ವೇಳೆ ಮುಟ್ಟಿದರೆ ನೀನು ಜೀವನದಲ್ಲಿ ಗೆಲ್ಲಲಾರೆ.